ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಸಮಯವನ್ನು ನಮ್ಮ ಶೇರ್ ಸಿನಿಮಾದ ಟೀಸರ್ ನೋಡೋದಕ್ಕೋಸ್ಕರ ನೀವೆಲ್ಲರೂ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಅಂಡ್ ಬಂದಿರೋಂತಹ ಎಲ್ಲಾ ಗೆಸ್ಟ್ಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅನುಷ್ ಅವ್ರು ತುಂಬಾ ಮಾತಾಡ್ತಾ ಇದಾರೆ, ಬಟ್ ಇದ್ರಲ್ಲಿ ಸಕ್ಕತ್ತಾಗಿ ಹಾರ್ಡ್ ವರ್ಕ್ ಮಾಡಿರೋಂಥವ್ರು ಇನ್ನೊಂದಷ್ಟು ಜನ ಇದಾರೆ. ಎಲ್ಲಾರನ್ನೂ ಬಿಟ್ಬಿಟ್ಟು ಫಸ್ಟ್ ಅಲ್ಲಿ ಕೂತಿದ್ದೆ ಅಂತ ಅನ್ಬಿಟ್ಟು ನನ್ನನ್ನು ಕರೆದಿದ್ದಾರೆ. ಫಾರ್ ಯೋರ್ ಕ್ವೆಶ್ಚನ್, ಎಸ್, ನನ್ನನ್ನ ಮೊದಲನೇ ಬಾರಿಗೆ ಕಾಪ್ ಆಗಿ ನೋಡಬಹುದು ಅಥವಾ ಪೊಲೀಸ್ ಪಾತ್ರವನ್ನ ಇವರು ಮಾಡಬಹುದು ಅಂತ ಜಡ್ಜ್ ಮಾಡಿದಂತಹ ಮೊದಲನೇ ಡೈರೆಕ್ಟರ್ ನಮ್ಮ ಪ್ರಸಿದ್ಧ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಾನ್ ಪೊಲೀಸ್ ಪಾತ್ರವನ್ನ ಮಾಡಬಹುದು ಅಂತ ಕಾನ್ಫಿಡೆಂಟ್ ಆಗಿ ನನ್ನನ್ನ ಚೂಸ್ ಮಾಡಿದಕ್ಕೆ. ಅಂಡ್ ಅಫ್ಕೋರ್ಸ್ ಈ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಲೀಡ್ ಮಾಡಿದಂಥವ್ರು ನಮ್ಮ DOP ಕಿಟಿ ಕೌಶಿಕ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕೆ. ಇನಿಷಿಯಲಿ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್. ಯಾಕೆ ಅಂತಂದ್ರೆ ನಾರ್ಮಲ್ ಆಕ್ಟಿಂಗ್ಗಿಂತ ಈ ಪೊಲೀಸ್ ಪಾತ್ರವನ್ನ ಮಾಡುವಂತ ಒಂದು ಟ್ರೆಂಡ್ಗೆ ನಾನು ಇಳಿಬೇಕಾದ್ರೆ ಇನಿಷಿಯಲಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ನನಗೊಂದು ಸ್ವಲ್ಪ ಟಫ್ ಅಂತ ಅನ್ಸಿದುಂಟು. ಯಾಕಂದ್ರೆ ನಾರ್ಮಲ್ ಆಗಿ ಏನೋ ಒಂದು ಯಾರನ್ನೋ ಒಬ್ರನ್ನ ಗುರಾಯಿಸೋದು ಅಥವಾ ಸೆಕ್ಸಿಯಾಗಿ ಏನೋ ಒಂದು ಲುಕ್ ಕೊಡೋ ಅಂತ ಸ್ವಲ್ಪ ಸುಲಭ ಆಗಿತ್ತು ನನಗೆ. ಇಲ್ಲಿ ಒಂದ್ ಸ್ವಲ್ಪ ಒಂದು ಲೋಕಲ್ ಪೊಲೀಸ್ ಯಾವ ರೀತಿಯಾಗಿ ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂತ ಒಂದು ಕಾಪ್ ಕ್ಯಾರೆಕ್ಟರ್ನ ನಾನು ಮಾಡಿದೀನಿ. ಇಂದ್ರಾಣಿ ನನ್ನ ಪಾತ್ರದ ಹೆಸರು. ಸೊ ಶೇರ್ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಸಿದ್ಧಿ ಸರ್, ಸುದರ್ಶನ್ ಸರ್ ಅಂಡ್ ಕಿಟಿ ಕೌಶಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿ ಹೈಲೈಟಿಂಗ್ ಆಗಿ ಕಾಣಿಸ್ತಾ ಇರುವಂತವ್ರು ಇಬ್ರು. ಒಬ್ರು ನಮ್ಮ ಕಿರಣ್ ರಾಜ್ ಅವರು ಗೊತ್ತೇ ಇದೆ, ಇನ್ನೊಬ್ರು ಲಡ್ಡು ಅಂತ ಕರೀತಾರೆ. ಎವ್ರಿ ಟೈಮ್ ಐ ಫರ್ಗೆಟ್ ಹಿಸ್ ನೇಮ್, ಕ್ರಿಸ್. ಸೊ ಲೈಕ್ ಏನೋ ಲಡ್ಡು ಲಡ್ಡು ಅಂತ ಹೇಳಿ ಹೇಳಿ ನನ್ನ ತಲೆನಲ್ಲಿ ಅದೇ ಉಳ್ಕೊಂಡಿದೆ. ಅಂಡ್ ಸುರೇಖಾ, ಯು ಹವ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಆಲ್ ದ ವೆರಿ ಬೆಸ್ಟ್ ಟು ಅವರ್ ಹೋಲ್ ಟೀಮ್ ಅಂಡ್ ಲೆಟ್ ಅಸ್ ರಾಕ್. ಥ್ಯಾಂಕ್ ಯು ತನಿಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾವ ಪಾತ್ರ ಕೊಟ್ಟರು ಕೂಡ ಐ ಆಮ್ ಶ್ಯೂರ್ ನೀವು 100% ನಿಮ್ಮ ಎಫರ್ಟ್ಸ್ ನ ಕೊಟ್ಟಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಅಂಡ್ ನಾನು ಯಾವುದೇ ಪಾತ್ರವನ್ನು ಮಾಡ್ತೀನಿ ಅಂತ ನಂಬ್ತಾ ಇರುವಂತ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.